ಹಾಯ್, ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ 2024ನೇ ಸಾಲಿನ ಕ್ವೆಶ್ಚನ್ ಪೇಪರಲ್ಲಿರುವಂಥ ಅರ್ಥಮ್ಯಾಟಿಕ್ ಅಂದರೆ ಮ್ಯಾಥಮ್ಯಾಟಿಕ್ಸ್ ಪಾರ್ಟ್ನ ಕಂಪ್ಲೀಟ್ ಸೊಲ್ಯೂಷನನ್ನು ನೋಡೋಣ. ಮೊದಲಿಗೆ ಮೊದಲನೇ ಕ್ವೆಶ್ಚನ್ ಬಂದ್ಬಿಟ್ಟು 3009 ಇಸ್ ಎ ಮ್ಯಾಸ್. ಆಪ್ಷನ್ ಎ ಬಂದು 10,000s and 9 10s. ಆಪ್ಷನ್ ಬಿ ಬಂದು 30,000 and 9 100s. ಆಪ್ಷನ್ ಸಿ 3 10s 1000s and 9 1s. ಆಪ್ಷನ್ ಡಿ ಬಂದು 3 10,000s and 9 10s. ಇದನ್ನು ಯಾವ ಥರ ಸಾಲ್ವ್ ಮಾಡೋದು ಅಂತ ನೋಡೋಣ. ಫಸ್ಟು ಈ ನಂಬರಲ್ಲಿ ನಾವು ಯಾವ್ಯಾವ ಪ್ಲೇಸಸಲ್ಲಿ ಏನೇ ನಂಬರ್ ಇದೆ. ಇವಾಗ 9 ಯೂನಿಟ್ ಪ್ಲೇಸಲ್ಲಿದೆ, ಹಾಗೆ 3 10,000s ಪ್ಲೇಸಲ್ಲಿದೆ. ಅಂದರೆ ಯೂನಿಟ್ಸ್ ಪ್ಲೇಸು 10s 100s 1000 10,000s ಈ ಪ್ಲೇಸಸನ್ನು ನಾವು ನೋಡಿದ್ವಿ. 10s 100s 1000s ಪ್ಲೇಸಸಲ್ಲಿ 0 ಇದೆ, ಸೊ ಅವು ಬಿಟ್ಟಾಕೋಣ. ಯೂನಿಟ್ ಪ್ಲೇಸಲ್ಲಿ 9 ಇದೆ ಮತ್ತು 10,000 ಪ್ಲೇಸಲ್ಲಿ 3 ಇದೆ. ಹಾಗಾದರೆ 3 × 10,000 30,000, 9 × 1 9. ಅಂದರೆ ಇಲ್ಲಿ 3 10,000ಗಳಿದ್ದಾವೆ ಮತ್ತು ಒಂದು 9 ಅನ್ನೋದು ಒನ್ಸ್. ಇದನ್ನು ನೋಡಿದ್ಮೇಲೆ ಈ ಕ್ವೆಶ್ಚನ್ಗೆ ಆನ್ಸರ್ ಬಂದು 10,000 ಪ್ಲೇಸಲ್ಲಿ 3 ಆ್ಯಂಡ್ ವಿ ಹ್ಯಾವ್ ಯೂನಿಟ್ ಪ್ಲೇಸಲ್ಲಿ 9. ಸೊ ಆನ್ಸರ್ ಈಸ್ ಆಪ್ಷನ್ ಸಿ 3 10,000s and 9 1s. ಇನ್ನು ಸೆಕೆಂಡ್ ಕ್ವೆಶ್ಚನ್ಗೆ ಬಂದರೆ, ಇಫ್ ದ ಸಮ್ ಆಫ್ 2 angles is ಅಪ್ಯೂಸ್ ಆ್ಯಂಗಲ್ ದೆನ್ ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಪಾಸಿಬಲ್ ಅಂತ ಕ್ವೆಶ್ಚನ್ ಇದೆ. ಆಪ್ಷನ್ ಬಂದು 1 ರೈಟ್ ಆ್ಯಂಗಲ್ ಆ್ಯಂಡ್ 1 ಅಕ್ಯೂಟ್ ಆ್ಯಂಗಲ್. ಆಪ್ಷನ್ ಬಿ 1 ಅಪ್ಯೂಸ್ ಆ್ಯಂಗಲ್ ಆ್ಯಂಡ್ 1 ಅಕ್ಯೂಟ್ ಆ್ಯಂಗಲ್. ಆಪ್ಷನ್ ಸಿ ಬಂದ್ಬಿಟ್ಟು 2 ಅಕ್ಯೂಟ್ ಆ್ಯಂಗಲ್ಸ್. ಆಪ್ಷನ್ ಡಿ 2 ರೈಟ್ ಆ್ಯಂಗಲ್ಸ್. ಅಂದರೆ ಕ್ವೆಶ್ಚನ್ ಏನು ಹೇಳಿದ್ದಾರೆ, ಸಮ್ ಆಫ್ 2 angles ಇಸ್ ಅಪ್ಯೂಸ್. 2 ಆ್ಯಂಗಲ್ ಇದ್ದಾವೆ, ಅವೆರಡರ ಸಮ್ಮು ಅಪ್ಯೂಸ್ ಆ್ಯಂಗಲ್ ಆಗಿದ್ದರೆ ದೆನ್ ಈ 4 ಆಪ್ಷನ್ಸಲ್ಲಿ ಯಾವ ಆಪ್ಷನ್ನು ಕರೆಕ್ಟ್ ಅಲ್ಲ, ಅಂದರೆ ಪಾಸಿಬಲ್ ಆಗೋದಿಲ್ಲ. ಅಂದರೆ ಇದನ್ನು ತಿಳ್ಕೊಳ್ಳೋಕೆ ಮುಂಚೆ ನಮಗೆ ಅಪ್ಯೂಸ್ ಆ್ಯಂಗಲ್ ಅಂದ್ರೇನು, ಅಕ್ಯೂಟ್ ಆ್ಯಂಗಲ್ ಅಂದ್ರೇನು, ರೈಟ್ ಆ್ಯಂಗಲ್ ಅಂದ್ರೇನು ಅಂತ ಗೊತ್ತಿರಬೇಕು. ಅಕ್ಯೂಟ್ ಆ್ಯಂಗಲ್ ಅಂದರೆ ಆ್ಯಂಗಲ್ ಲೈಕ್ ವಿಚ್ ಈಸ್ ಲೆಸ್ ದ್ಯಾನ್ 90 ಡಿಗ್ರಿ. 90 ಡಿಗ್ರಿಯಿಂದ ಕಡಿಮೆ ಇರೋವಂಥ ಆ್ಯಂಗಲ್ನ ಅಕ್ಯೂಟ್ ಆ್ಯಂಗಲ್ ಅಂತ ಕರಿತೀವಿ. ಅದೇ ಥರ ವೆನ್ ಆನ್ ಆ್ಯಂಗಲ್ ಈಸ್ ಈಕ್ವಲ್ಸ್ ಟು 90 ಡಿಗ್ರಿ ಅಂದರೆ ಎರಡು ಆ್ಯಂಗಲ್ನ ಲೈನ್ಗಳ ಮಧ್ಯೆ ಇರುವಂಥ ಆ್ಯಂಗಲ್ಲು 90 ಡಿಗ್ರಿ ಈಕ್ವಲ್ ಆಗಿದ್ದರೆ ಅದನ್ನ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಥವಾ ರೈಟ್ ಆ್ಯಂಗಲ್ ಅಂತ ಕರಿತೀವಿ. ಅಪ್ಯೂಸ್ ಆ್ಯಂಗಲ್ ಅಂದರೆ ಗ್ರೇಟರ್ ದ್ಯಾನ್ 90 ಡಿಗ್ರಿ ಲೆಸ್ ದ್ಯಾನ್ 180 ಡಿಗ್ರಿ ಇರೋವಂಥ ಆ್ಯಂಗಲ್ನ ಅಪ್ಯೂಸ್ ಆ್ಯಂಗಲ್ ಅಂತ ಕರಿತೀವಿ. ಇದರ ರೆಪ್ರೆಸೆಂಟೇಷನ್ ಕೂಡ ನೋಡ್ಬೋದು. ಇಲ್ಲಿ 45 ಡಿಗ್ರಿ ಇದು ಅಕ್ಯೂಟ್ ಆ್ಯಂಗಲ್ಲು, 90 ಡಿಗ್ರಿ ರೈಟ್ ಆ್ಯಂಗಲ್ಲು, 120 ಡಿಗ್ರಿ ಅಪ್ಯೂಸ್ ಆ್ಯಂಗಲ್ಲು. ಸೊ ಎರಡು ಆ್ಯಂಗಲ್ಸ್ನ ಸಮ್ಮು ಅಪ್ಯೂಸ್ ಆ್ಯಂಗಲ್ ಆಗಿದ್ದರೆ ಯಾವುದೋ ಪಾಸಿಬಲ್ ಆಗಲ್ಲ. ಅಂದರೆ ಅಪ್ಯೂಸ್ ಆ್ಯಂಗಲ್ ಅಂದರೆ ಮೋರ್ ದೆನ್ 180 ಡಿಗ್ರಿ. 1 ರೈಟ್ ಆ್ಯಂಗಲ್ ಪ್ಲಸ್ 1 ಅಕ್ಯೂಟ್ ಆ್ಯಂಗಲ್ ದಟ್ ಈಸ್ ಪಾಸಿಬಲ್. ಒಂದು 90 ಡಿಗ್ರಿ ಇರುತ್ತೆ, ಒಂದು ಅಕ್ಯೂಟ್ ಆ್ಯಂಗಲ್ ಲೆಸ್ ದೆನ್ 90 ಡಿಗ್ರಿ ವಿಚ್ ಈಸ್ ಅಬ್ವಿಯಸ್ಲಿ ಈಕ್ವಲ್ಸ್ ಟು ದ ಅಪ್ಯೂಸ್ ಆ್ಯಂಗಲ್ ವಿಚ್ ಈಸ್ ಲೈಕ್ ಮೋರ್ ದೆನ್ 90 ಡಿಗ್ರಿ ಲೆಸ್ ದೆನ್ 180 ಡಿಗ್ರಿ ಹಾಗೆ ಆಗುತ್ತೆ. ಆಪ್ಷನ್ ಬಿ ಬಂದು 1 ಅಪ್ಯೂಸ್ ಆ್ಯಂಗಲ್ ಆ್ಯಂಡ್ 1 ಅಕ್ಯೂಟ್ ಆ್ಯಂಗಲ್. ಇದು ಕೂಡ ಪಾಸಿಬಲ್ ಇದೆ. 1 ಅಬ್ಯೂಸ್ ಆ್ಯಂಗಲ್ ಆ್ಯಂಡ್ 1 ಅಕ್ಯೂಟ್ ಆ್ಯಂಗಲ್. 2 ಅಕ್ಯೂಟ್ ಆ್ಯಂಗಲ್ಸ್. 2 ಅಕ್ಯೂಟ್ ಆ್ಯಂಗಲ್ಸ್ ಕೂಡ ಆ್ಯಡ್ ಮಾಡಿದ್ರೆ ವಿಚ್ ವಿಲ್ ಬಿ ಎನ್ ಈಕ್ವಲ್ಸ್ ಟು ಅಪ್ಯೂಸ್ ಆ್ಯಂಗಲ್ ಆಗ್ಬೋದು. ದೆನ್ 2 ರೈಟ್ ಆ್ಯಂಗಲ್ಸು ಪಾಸಿಬಲ್ ಆಗೋದಿಲ್ಲ, ಯಾಕಂದರೆ ಇಟ್ ಈಸ್ ಈಕ್ವಲ್ಸ್ ಟು 180 ಡಿಗ್ರಿ ಆಗುತ್ತೆ. ನೆಕ್ಸ್ಟು ಥರ್ಡ್ ಕ್ವೆಶ್ಚನ್ಗೆ ಬಂದರೆ, a machine can print 12 pages in a minute. How long will it take to print the 5760 pages? ಇದು ಕ್ವೆಶ್ಚನ್. ಆಪ್ಷನ್ಸ್ ಬಂದ್ಬಿಟ್ಟು 7 hours, 8 hours, 8.5 hours and 9 hours. ಇದನ್ನು ಯಾವ ಥರ ಸಾಲ್ವ್ ಮಾಡೋದು? ಇದನ್ನು ಸಾಲ್ವ್ ಮಾಡೋದಕ್ಕೆ 2 ಥರ ಮೆಥಡ್ ಇದೆ. ಫಸ್ಟ್ ಒಂದು ಸಿಂಪಲ್ ಮೆಥಡು, ಥರ್ಡ್ ಒಂದು ಸ್ವಲ್ಪ ಲಾಜಿಕಲ್, ಸೆಕೆಂಡ್ ಒಂದು ಲಾಜಿಕಲ್ ಮೆಥಡು. ಫಸ್ಟ್ ಮೆಥಡ್ ನೋಡಿದ್ರೆ ಅವ್ರು ಕೊಟ್ಟಿರೋ ಏನೋ ಕ್ವೆಶ್ಚನಲ್ಲಿ 12 ಪೇಜಸ್ನ ಪ್ರಿಂಟ್ ಮಾಡಲಿಕ್ಕೆ 1 minute ಬೇಕಾಗತ್ತೆ. ಫಸ್ಟ್ ಮೆಥಡ್ ನೋಡೋಣ. 1 hour ಅಂದರೆ 60 minutes. ಸೊ 1 hourರಲ್ಲಿ ಅಂದರೆ 1 minute-ಅಲ್ಲಿ 12 ಪೇಜಸ್ನ ಪ್ರಿಂಟ್ ಮಾಡಿದ್ರೆ 1 hourರಲ್ಲಿ 720 ಪೇಜಸ್ನ ಪ್ರಿಂಟ್ ಮಾಡ್ಬೋದು. ಅದೇ ಥರ ಎಲ್ಲ ಆಪ್ಷನನ್ನು ಒಂದು ಸಲ ಚೆಕ್ ಮಾಡೋಣ. ಏನು 720 × 7 5040, 720 × 8 ಅಂದರೆ ಆಪ್ಷನ್ ಎಲ್ಲ ಆಪ್ಷನನ್ನು ಇದ್ರ ಜೊತೆ ಚೆಕ್ ಮಾಡಿ. ಅಂದರೆ ಇವಾಗ ನೋಡಿ 1 ಗಂಟೆಯಲ್ಲಿ
720 ಪೇಜಸ್ನ ಮಾಡಿದ್ರೆ 7 ಅವರ್ಸಲ್ಲಿ 5040 ಪೇಜಸ್ನ ಮಾಡ್ಬೋದು, 8 ಅವರ್ಸಲ್ಲಿ 5760 ಪೇಜಸ್ನ ಮಾಡ್ಬೋದು. ಈ ಥರ ಎಲ್ಲ ಆಪ್ಷನ್ನು ಚೆಕ್ ಮಾಡುವಂಥ ಮೆಥಡ್. ಈಗ ನಮ್ಗೆ ಗೊತ್ತಾಯ್ತಲ್ಲ, 1 ಅವರಲ್ಲಿ 720 ಪೇಜಸ್ ಆದರೆ 8 ಅವರ್ಸಲ್ಲಿ 5760ನ ಮಾಡ್ಬೋದು. ಸೊ ಆನ್ಸರ್ ಇಲ್ಲಿ ಏನು 8 ಅವರ್ಸು. ಈ ಮೆಥಡಲ್ಲಿ ಈಸಿಯಾಗಿ ಕಂಡಿದ್ವಿ. ಏನು ನಮಗೆ ಮಿನಿಟ್ಗೆ 12 ಪೇಜಸ್ ಅಂತ ಕೊಟ್ಟಿದ್ದಾರೆ, 5760ಗೆ ಎಷ್ಟು ಟೈಮ್ ಆಗುತ್ತೆ ಅಂತ ಕಂಡುಹಿಡಿಯಬೇಕು. ಆಪ್ಷನ್ ಎಲ್ಲ ನಮಗೆ ಅವರ್ಸಲ್ಲಿದೆ. ಸೊ 1 ಅವರ್ = 60 ಮಿನಿಟ್ಸು. 1 ಮಿನಿಟಲ್ಲಿ 570 ಆದರೆ 1 ಮಿನಿಟಲ್ಲಿ 12 ಆದರೆ 60 ಮಿನಿಟ್ಸಲ್ಲಿ 720 ಪೇಜಸ್ಸು. ಸೊ ಆಪ್ಷನಲ್ಲಿರುವಂಥ ಎಲ್ಲದ್ರ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಬರೋವಂಥದ್ದು. ಇದರಲ್ಲಿ ನಮಗೆ ಸೆಕೆಂಡ್ ಆಪ್ಷನ್ ಅಂದರೆ 8 ಅವರ್ಸ್ ತಗೊಳುತ್ತೆ ಅಂತ ಗೊತ್ತಾಯಿತು. ಇದು ಒಂದು ಮೆಥಡು. ಇನ್ನು ಸೆಕೆಂಡ್ ಮೆಥಡ್ ನೋಡೋದಾದರೆ, ಈಗ ನೋಡಿ 12 ಪೇಜಸ್ಗೆ 1 ಮಿನಿಟು, ಮತ್ತು ನಮ್ಗೆ ಬೇಕಾಗಿರೋದೇನು 570 ಪೇಜಸ್ಗೆ ಎಷ್ಟು, ಅದು ಗೊತ್ತಿಲ್ಲದೆ ಇರೋ ವ್ಯಾಲ್ಯೂನ ಎಕ್ಸ್ ಅಂತ ಇಟ್ಕೊಳ್ಳೋಣ. ಇದನ್ನು ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಏನಾಗುತ್ತೆ, 12 ಇಂಟು ಎಕ್ಸು ಮತ್ತು 5760 ಇಂಟು 1. ಮತ್ತು ಈ ಕಡೆ LHS RHSನ ಇರೋದನ್ನು ಲೈಕ್ ಎಕ್ಸ್ = 5760 ಇದೆ. ಎಕ್ಸ್ನ ಇಲ್ಲಿ ಇಟ್ಕೊಂಡು 12ನ ಆ ಕಡೆ ಕಳಿಸಿದ್ರೆ ಈ ಕಡೆ LHSಲ್ಲಿ ಮಲ್ಟಿಪ್ಲಿಕೇಶನ್ ಇರೋದು ಆ ಕಡೆ ಹೋಗ್ಬಿಟ್ಟು ಡಿವಿಷನ್ ಆಗುತ್ತೆ. ಸೊ ಎಕ್ಸ್ ವ್ಯಾಲ್ಯೂ 480 ಆಯಿತು. 480 ಅಂದರೆ 480 ಮಿನಿಟ್ಸ್ನ ತಗೊಳುತ್ತೆ. ಏನಕ್ಕೆ, 5760 ಪೇಜಸ್ನ ಪ್ರಿಂಟ್ ಮಾಡಲಿಕ್ಕೆ. 480 ಮಿನಿಟ್ಸ್ನ ಅವರ್ಸ್ಗೆ ಕನ್ವರ್ಷನ್ ಮಾಡಿದ್ರೆ 8 ಅವರ್ಸ್. ಸೊ ಆನ್ಸರ್ ಈಸ್ ಬಿ, 8 ಅವರ್ಸ್. ನೆಕ್ಸ್ಟ್ ಬಂದು ಫೋರ್ತ್ ಕ್ವೆಶನ್. ದ ಸಿಂಪ್ಲಿಫಿಕೇಶನ್ ಆಫ್ 5 3/8 ಇಂಟು 8 1/8 ಮೈನಸ್ 3 1/8 ಇಂಟು 5 5/8. ಇದು ಫ್ರ್ಯಾಕ್ಷನ್ನ ಏನು ಬೇಸಿಕ್ ಆಪರೇಷನ್ಸ್ನ ಗೊತ್ತಿರಬೇಕು. ಫ್ರ್ಯಾಕ್ಷನ್ಸ್ ನಮಗಿಲ್ಲಿ ಗೊತ್ತು, ದೇರ್ ಆರ್ 3 ಟೈಪ್ಸ್ ಆಫ್ ಫ್ರ್ಯಾಕ್ಷನ್ಸ್: ಪ್ರಾಪರ್ ಫ್ರ್ಯಾಕ್ಷನ್, ಇಂಪ್ರಾಪರ್ ಫ್ರ್ಯಾಕ್ಷನ್ ಆ್ಯಂಡ್ ಮಿಕ್ಸ್ಡ್ ಫ್ರ್ಯಾಕ್ಷನ್ ಅಂತ. ಇಲ್ಲಿ ಏನು ಮಿಕ್ಸ್ಡ್ ಫ್ರ್ಯಾಕ್ಷನ್ಸ್ಗಳನ್ನ ಇರೋದ್ರಲ್ಲ, ನೀವು ಫ್ರ್ಯಾಕ್ಷನ್ನ ಆಪರೇಷನ್ಸ್ನ ಪರ್ಫಾರ್ಮ್ ಮಾಡುವಾಗ ಇಂಪ್ರಾಪರ್ ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡಬೇಕು. ಮತ್ತು ಆಲ್ಸೋ ಇಲ್ಲಿ ಏನು ಬೋರ್ಡ್ ಮಾಸ್ ರೂಲ್ನ ಅಪ್ಲೈ ಮಾಡಬೇಕಾಗತ್ತೆ. ಯಾಕಂದರೆ ಮಲ್ಟಿಪ್ಲಿಕೇಶನ್ ಆಪರೇಷನ್ ಇದೆ ಮತ್ತು ಸಬ್ಸ್ಟ್ರಾಕ್ಷನ್ ಆಪರೇಷನ್ ಇದೆ. ಯಾವ ಆಪರೇಷನ್ ಫಸ್ಟು ಪರ್ಫಾರ್ಮ್ ಮಾಡಬೇಕು ಅನ್ನೋದಕ್ಕೋಸ್ಕರ ಬೋರ್ಡ್ ಮಾಸ್ ರೂಲ್ನ ಕೂಡ ಫಾಲೋ ಮಾಡಬೇಕಾಗತ್ತೆ. ಫಸ್ಟು ಇಲ್ಲಿ ಕೊಟ್ಟಿರುವಂತಹ ಎಲ್ಲ ಫ್ರ್ಯಾಕ್ಷನ್ಸ್ಗಳನ್ನು ಮಿಕ್ಸ್ಡ್ ಫ್ರ್ಯಾಕ್ಷನ್ಸ್ ಇರೋದನ್ನು ಇಂಪ್ರಾಪರ್ ಫ್ರ್ಯಾಕ್ಷನ್ಸ್ಗೆ ಕನ್ವರ್ಟ್ ಮಾಡೋಣ. ಇಂಪ್ರಾಪರ್ ಫ್ರ್ಯಾಕ್ಷನ್ಗೆ ಯಾವ ಥರ ಕನ್ವರ್ಟ್ ಮಾಡ್ತೀವಿ ಅಂದರೆ, ಈಗ 5 3/8 ಇದೆ ಅಂದರೆ ಆ ಹೋಲ್ ನಂಬರ್ ಏನು 5 ಇದೆ ಅದು ಮತ್ತು ಡಿನಾಮಿನೇಟ್ರಲ್ಲಿರುವಂಥ ನಂಬರ್ನ ಮಲ್ಟಿಪ್ಲಿಕೇಶನ್ ಮಾಡಿಬಿಟ್ಟು ಅದನ್ನು ನ್ಯೂಮರೇಟರ್ ಜೊತೆಗೆ ಆ್ಯಡ್ ಮಾಡ್ತೀವಿ. ಹಂಗೆ ಆ್ಯಡ್ ಮಾಡಿದಾಗ ಬರೋವಂಥ ನಂಬರು ನ್ಯೂಮರೇಟ್ರಲ್ಲಿರುತ್ತೆ. ಡಿನಾಮಿನೇಟ್ರಲ್ಲಿ ಏನು ಪ್ರೀವಿಯಸ್ ಫ್ರ್ಯಾಕ್ಷನಲ್ಲಿತ್ತು ಅದನ್ನೇ ಡಿನಾಮಿನೇಟ್ರಿಗೆ ಇಡ್ತೀವಿ. ಇವಾಗ 5 3/8 ಅಂದರೆ 5 ಇಂಟು 8 ಅಂದರೆ ಹೋಲ್ ನಂಬರ್ ಪ್ಲಸ್ ಮತ್ತು ಡಿನಾಮಿನೇಟರ್ನ ಮಲ್ಟಿಪ್ಲಿಕೇಶನ್ ಮಾಡಿದ್ವಿ, ಅದಕ್ಕೆ ನ್ಯೂಮರೇಟರ್ನ ಆ್ಯಡ್ ಮಾಡಿದ್ವಿ. ಸೊ ವಿ ಗೆಟ್ 43/8. ಇದೇ ಥರ ಎಲ್ಲ ಮಿಕ್ಸ್ಡ್ ಫ್ರ್ಯಾಕ್ಷನ್ಸ್ಗಳನ್ನು ಇಂಪ್ರಾಪರ್ ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡಿಕೊಂಡು ನೆಕ್ಸ್ಟು ಬೋರ್ಡ್ ಮಾಸ್ ಅಪ್ಲೈ ಮಾಡಬೇಕು. ಬೋರ್ಡ್ ಮಾಸ್ ಅಂದರೆ ಬಿ ಬ್ರ್ಯಾಕೆಟು, ಆರ್ಡರ್ಸು, ಡಿವಿಷನ್ನು, ಮಲ್ಟಿಪ್ಲಿಕೇಶನ್, ಅಡಿಷನ್, ಸಬ್ಸ್ಟ್ರಾಕ್ಷನ್ ಈ ಆರ್ಡ್ರಲ್ಲಿ ಫಾಲೋ ಮಾಡಬೇಕು. ಇವಾಗ ನಮಗೆ ಕೊಟ್ಟಿರೋಂಥ ಈಕ್ವೇಷನಲ್ಲಿ ನೋಡಿದ್ರೆ 2 ಮಲ್ಟಿಪ್ಲಿಕೇಶನ್ ಆಪ್ರೇಷನ್ ಇದೆ. ಸೊ ಫಸ್ಟು ಮಲ್ಟಿಪ್ಲಿಕೇಶನ್ ಆಪ್ರೇಷನ್ನ ಪರ್ಫಾರ್ಮ್ ಮಾಡಿ ಆಮೇಲೆ ಸಬ್ಟ್ರಾಕ್ಷನ್ ಆಪ್ರೇಷನ್ನ ಪರ್ಫಾರ್ಮ್ ಮಾಡಬೇಕಾಗತ್ತೆ. ಇವಾಗ ಮಲ್ಟಿಪ್ಲಿಕೇಶನ್ ಮಾಡೋದಾದರೆ 3 1/8 ಇಂಟು 5 5/8 ಅಂದರೆ ಇದನ್ನು ಇಂಪ್ರಾಪರ್ ಫ್ರ್ಯಾಕ್ಷನಲ್ಲಿ ತಗೊಳ್ಳೋದಾದರೆ 25/8 ಇಂಟು 45/8. ಮಲ್ಟಿಪ್ಲಿಕೇಶನ್ ಮಾಡಿದಾಗ 25 ಇಂಟು 45 1125 ಬರುತ್ತೆ. 8 ಇಂಟು 8 64 ಬರುತ್ತೆ. ಅದೇ ಥರ ಇನ್ನೊಂದು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಮಗೆ 2795/64 ಬರುತ್ತೆ. ಇವಾಗ ಮಲ್ಟಿಪ್ಲಿಕೇಶನ್ ಆಪರೇಷನ್ ಆಯಿತು. ನೆಕ್ಸ್ಟ್ ಇವಾಗ ಏನಿದೆ ಉಳ್ಕೊಂಡಿರೋದು ಸಬ್ಟ್ರಾಕ್ಷನ್ ಆಪರೇಷನು, ಅದನ್ನು ಪರ್ಫಾರ್ಮ್ ಮಾಡೋಣ. ಈಗ ಡಿನಾಮಿನೇಟರ್ 2ರಲ್ಲೂ 64 ಇರೋದ್ರಿಂದ ನ್ಯೂಮರೇಟರ್ನ ಡೈರೆಕ್ಟ್ ಸಬ್ಟ್ರಾಕ್ಟ್ ಮಾಡೋದಷ್ಟೇ. ಸೊ 2795 ಮೈನಸ್ 1125 ಮಾಡಿದ್ರೆ 1670 ಬರುತ್ತೆ. ಡಿವೈಡೆಡ್ ಬೈ ಡಿನಾಮಿನೇಟರು 64 ಇದೆ. ಸೊ ಆನ್ಸರ್ ಈಸ್ 26 ಬರುತ್ತೆ. ಈ ಕ್ವೆಶನ್ಗೆ ಆನ್ಸರು 26. ಸೊ ಈ ಥರ ಕ್ವೆಶನ್ಸ್ ಕೊಟ್ಟಾಗ ಮಿಕ್ಸ್ಡ್ ಫ್ರ್ಯಾಕ್ಷನಿಂದ ಇಂಪ್ರಾಪರಿಗೆ ಕನ್ವರ್ಟ್ ಮಾಡಿಕೊಂಡು ಬೋರ್ಡ್ ಮಾಸ್ ಪ್ರಕಾರ ಪ್ರಿಯಾರಿಟಿ ಯಾವ ಆಪ್ರೇಷನ್ ಮಾಡಬೇಕು ಆ ಥರ ಮಾಡಿ ನಮಗೆ ಆನ್ಸರ್ನ ತಗೋಬೇಕಾಗತ್ತೆ. ನೆಕ್ಸ್ಟು 5th ಕ್ವೆಶನ್ಗೆ ಹೋಗೋಣ. 5th ಕ್ವೆಶನ್ ಬಂದು
Sumit weighs 107 kg and Sanjay weighs 82 kg. The difference of their weight if the weight of each is rounded off to the nearest tens. ಅಂದರೆ ಸುಮಿತ್ 107 ಇದೆ, ಸಂಜಯ್ 82 kg ಇದ್ದಾನೆ. ಅವರಿಬ್ಬರ ವೆಯ್ಟ್ ಡಿಫ್ರೆನ್ಸು ನಾವು ಏನು ಬರುತ್ತೆ ವೆನ್ ರೌಂಡೆಡ್ ಆಫ್ ಟು ದ ನಿಯರೆಸ್ಟ್ ಟೆನ್ಸ್ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಬಂದ್ಬಿಟ್ಟು 30, 100, 40 ಆ್ಯಂಡ್ 20 kgs ಅಂತ ಇದೆ. ನೋಡೋಣ. ಸೊ ಅವರಿಬ್ರದ ವೆಯ್ಟ್ ಡಿಫ್ರೆನ್ಸ್ ಬಂದ್ಬಿಟ್ಟು 107 - 82 ಆದರೆ 25 ಬರುತ್ತೆ. ಸೊ ರೌಂಡಿಂಗ್ ಆಫ್ ಅಂದರೆ ಏನು ಬೇಸಿಕ್ಕಾಗಿ ಇವಾಗ ಯಾವುದಾದ್ರೂ ಒಂದು ಡೆಸಿಮಲಲ್ಲಿ ನೋಡೋದಾದರೆ 0.4 to 0 to 0.4 ಅಂದರೆ 1.1 1.4 ಇದ್ದರೆ ಆ ಥರ ಇರೋದನ್ನ ಪ್ರೀವಿಯಸ್ ನಂಬರ್ ಜೊತೆಗೆ ರೌಂಡ್ ಆಫ್ ಮಾಡ್ತೀವಿ. ಇವಾಗ ನಮಗೆ 1.1 ಅಂತಿದ್ರೆ ಅದನ್ನು 1 ಅಂತ ರೌಂಡ್ ಆಫ್ ಮಾಡ್ತೀವಿ. ಅದೇ ಥರ 0.5 0.9 ಇದ್ದರೆ ಈಗ 1.5, 1.6, 1.7 ಅಂತಿದ್ರೆ ನೆಕ್ಸ್ಟ್ ನಂಬರ್ ಜೊತೆ ಅದನ್ನ ನೆಕ್ಸ್ಟ್ ನಂಬರ್ ಆಗಿ ರೌಂಡ್ ಆಫ್ ಮಾಡ್ತೀವಿ. ಸೊ ಈಗ ನಮಗೆ ಇವರಿಬ್ಬರ ಈ ಕ್ವೆಶನಲ್ಲಿ ಟೆನ್ಸ್ ರೌಂಡಿಂಗ್ ಆಫ್ ಟು ದ ನಿಯರೆಸ್ಟ್ ಟೆನ್ಸ್ ಅಂತ ಕೇಳಿರೋದ್ರಿಂದ ಇವರಿಬ್ಬರ ವೆಯ್ಟ್ ಡಿಫ್ರೆನ್ಸ್ ಏನಿದೆ 25 ಇದೆ. ಇದನ್ನು ನೆಕ್ಸ್ಟ್ ರೌಂಡಿಂಗ್ ಆಫ್ ಟು ದ ನಿಯರೆಸ್ಟ್ ಟೆನ್ಸ್ ಅಂದರೆ 25 ಇರೋದ್ರಿಂದ 5 ಬಂತಲ್ಲ, ಅಲ್ಲಿ ಯೂನಿಟ್ ಪ್ಲೇಸಲ್ಲಿ 5 ಇದೆ. ಸೊ ರೌಂಡಿಂಗ್ ಆಫ್ ಟು ದ ನೆಕ್ಸ್ಟ್ ನಿಯರೆಸ್ಟ್ 10 ಅಂದರೆ ಪ್ರೀವಿಯಸ್ಗಲ್ಲ ನೆಕ್ಸ್ಟ್ ನಿಯರೆಸ್ಟ್ 10ಗೆ ರೌಂಡ್ ಆಫ್ ಮಾಡ್ತೀವಿ. ಸೊ ರೌಂಡಿಂಗ್ ಆಫ್ ಟು ದ ನೆಕ್ಸ್ಟ್ ನಿಯರೆಸ್ಟ್ 10 ವಿಲ್ ಗೆಟ್ ದ ಆನ್ಸರ್ 30. ಸೊ ಆನ್ಸರ್ ಈಸ್ ಆಪ್ಷನ್ ಎ 30 kgs. ನೆಕ್ಸ್ಟ್ 6th question. The cost price of a book is 100. A shopkeeper sells 3 such books for ₹275. Then what is his profit or loss? ಅಂದರೆ ಒಂದು ಬುಕ್ಕನ್ನು 100 rupees ಕಾಸ್ಟ್ ಪ್ರೈಸ್ ಇರುವಂಥ ಬುಕ್ಕನ್ನು, ಒಂದು ಬುಕ್ಕು ಅದರ ಕಾಸ್ಟ್ ಪ್ರೈಸ್ 100 ಇರುತ್ತೆ. ಆ ಶಾಪ್ಕೀಪರು ಆ ಬುಕ್ಕನ್ನು ಅಂತಹ 3 ಬುಕ್ಕನ್ನು ₹275 ಸೆಲ್ ಮಾಡ್ತಾನೆ. ಅವನು ಆ ಥರ ಸೆಲ್ ಮಾಡಿದ್ರೆ ಅವನಿಗೆ ಆಗುವಂಥ ಪ್ರಾಫಿಟ್ಟು ಅಥವಾ ನಷ್ಟ, ಅಂದರೆ ಪ್ರಾಫಿಟ್ಟು ಲಾಸ್ ಅವ್ರು ಕೊಟ್ಟಿಲ್ಲ. ಏನು ಆನ್ಸರು ಅಂದರೆ ಪ್ರಾಫಿಟ್ ಆಗುತ್ತಾ ಲಾಸ್ ಆಗುತ್ತಾ, ಅದಾದರೆ ಎಷ್ಟು ಪ್ರಾಫಿಟ್ಟು ಅಥವಾ ಎಷ್ಟು ಲಾಸ್ ಆಗುತ್ತೆ ಅಂತ ಕ್ವೆಶನ್ ಕೇಳಿದ್ದಾರೆ. ಸೊ ಕೊಟ್ಟಿರೋದೇನು ಕಾಸ್ಟ್ ಪ್ರೈಸ್ ಆಫ್ ದ ಬುಕ್ಕು 100. ಸೊ ಸೆಲ್ಲಿಂಗ್ ಪ್ರೈಸ್ ಆಫ್ 3 ಬುಕ್ಸು 275. ಸೊ ಕಾಸ್ಟ್ ಪ್ರೈಸ್ ಆಫ್ 3 ಬುಕ್ಸ್ಗೆ ಏನಾಗುತ್ತೆ, ಒಂದು ಬುಕ್ಕಿಗೆ ಕಾಸ್ಟ್ ಪ್ರೈಸು 100 ಆಗುತ್ತೆ. ಸೊ ಕಾಸ್ಟ್ ಪ್ರೈಸ್ ಆಫ್ 3 books ವಿಲ್ ಬಿ 300 rupees. ನೆಕ್ಸ್ಟು ನಮ್ಗೆ ಗೊತ್ತು ಪ್ರಾಫಿಟ್ ಫಾರ್ಮುಲಾ ಏನು, ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸು, ಮತ್ತು ಲಾಸ್ ಫಾರ್ಮುಲಾ ಕಾಸ್ಟ್ ಪ್ರೈಸ್ ಮೈನಸ್ ಸೆಲ್ಲಿಂಗ್ ಪ್ರೈಸು. ಸೊ ಎರಡನ್ನೂ ಆಪರೇಷನ್ ಪರ್ಫಾರ್ಮ್ ಮಾಡಿದ್ರೆ 300 - 275 ಇದು ಲಾಸ್ ಫಾರ್ಮುಲಾ. ಪ್ರಾಫಿಟ್ ಫಾರ್ಮುಲಾ ಮಾಡಿದ್ರೆ ವಿಲ್ ಗೆಟ್ -25. ದಟ್ ಇಸ್ ನಾಟ್ ಪಾಸಿಬಲ್. ಸೊ ಇಲ್ಲಿ ಅವನಿಗೆ ಆಗಿರೋವಂಥದ್ದೇನು ಲಾಸು. 300 - 275 ಮಾಡಿದೆ ಅಂದರೆ ಅವನು ಮಾರುವಂತಹ ದುಡ್ಡು ಅದರ ಒರಿಜಿನಲ್ ಬೆಲೆಗಿಂತ ಕಡಿಮೆ ಇದೆ, 25 ರೂಪಾಯಿ. ಇದು ಏನು ಅವನಿಗೆ 25 ರೂಪಾಯಿ ಲಾಸ್ ಆಗಿದೆ. ಸೊ ಆನ್ಸರ್ ಈಸ್ ಆಪ್ಷನ್ ಡಿ, ಲಾಸ್ ಆಫ್ ₹25. ನೆಕ್ಸ್ಟ್ ಬಂದು 7th question. ಇದು ಏನು ಜಾಮೆಟ್ರಿ ಮೇಲಿದೆ. ದ ಪೆರಿಮೀಟರ್ ಆಫ್ ಎ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ದ ಪೆರಿಮೀಟರ್ ಆಫ್ ಎ ರೆಕ್ಟ್ಯಾಂಗಲ್ ಆಫ್ ಲೆಂತ್ 17 meter and breadth 11 meter. ಸೊ ದ ಏರಿಯಾ ಆಫ್ ಅ ಸ್ಕ್ವೇರ್ ಇನ್ ಮೀಟರ್ ಸ್ಕ್ವೇರ್ ಈಸ್ ಅಂತ ಕೇಳಿದ್ದಾರೆ. ಒಂದು ಸ್ಕ್ವೇರ್ನ ಪೆರಿಮೀಟರು ರೆಕ್ಟ್ಯಾಂಗಲ್ಗೆ ಈಕ್ವಲ್ ಆಗಿದೆ, ರೆಕ್ಟ್ಯಾಂಗಲ್ ಪೆರಿಮೀಟರ್ಗೆ ಈಕ್ವಲ್ ಆಗಿದೆ. ಆ ರೆಕ್ಟ್ಯಾಂಗಲ್ನ ಲೆಂತು 17 meter ಮತ್ತು ಬ್ರೆಡ್ತು 11 meter. ಸೊ ನಮಗೆ ಸ್ಕ್ವೇರ್ನ ಏರಿಯಾವನ್ನು ಕಂಡುಹಿಡಿಬೇಕು. ಪೆರಿಮೀಟರ್ ಆಫ್ ಸ್ಕ್ವೇರ್ ಫಾರ್ಮುಲಾ ಏನು, 4 × A. ಪೆರಿಮೀಟರ್ ಆಫ್ ರೆಕ್ಟ್ಯಾಂಗಲ್ ಫಾರ್ಮುಲಾ 2 × L + W, ಲೆಂತ್ ಪ್ಲಸ್ ವಿಡ್ತ್. ಏರಿಯಾ ಆಫ್ ಸ್ಕ್ವೇರ್ ಏನು, A². ಅಂದರೆ ನಮಗೆ ಇವಾಗ ರೆಕ್ಟ್ಯಾಂಗಲ್ದು ಲೆಂತ್ ಮತ್ತು ಬ್ರೆಡ್ತ್ ಗೊತ್ತು. ಸೊ ಏರಿಯಾ ಆಫ್ ಪೆರಿಮೀಟರ್ ಆಫ್ ರೆಕ್ಟ್ಯಾಂಗಲ್ನ ಕಂಡುಹಿಡಿಬೋದು. ಪೆರಿಮೀಟರ್ ಆಫ್ ಸ್ಕ್ವೇರ್ ಮತ್ತು ಪೆರಿಮೀಟರ್ ಆಫ್ ರೆಕ್ಟ್ಯಾಂಗಲ್ ಈಕ್ವಲ್ ಅಂತ ಕೊಟ್ಟಿರೋದ್ರಿಂದ ಅವೆರಡನ್ನೂ ಈಕ್ವಲ್ ಮಾಡಿಬಿಟ್ಟು ಎ ವ್ಯಾಲ್ಯೂನ ಕಂಡುಹಿಡಿಬೋದು. ಎ ವ್ಯಾಲ್ಯೂ ಸಿಕ್ಕಿದ್ರೆ ಏರಿಯಾ ಆಫ್ ಸ್ಕ್ವೇರ್ನ ಆರಾಮಾಗಿ ಕಂಡುಹಿಡಿಬೋದು. ಸೊ ಇಲ್ಲಿ ನೋಡಿ 4 × A ಅಂದರೆ ಅಲ್ಲಿ ಕೊಟ್ಟಿದ್ದಾರಲ್ಲ, ಪೆರಿಮೀಟರ್ ಆಫ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಪೆರಿಮೀಟರ್ ಆಫ್ ರೆಕ್ಟ್ಯಾಂಗಲ್. ಸೊ ಪೆರಿಮೀಟರ್ ಆಫ್ ಸ್ಕ್ವೇರ್ ಏನು, 4 × A. ಇಟ್ ಈಸ್ ಈಕ್ವಲ್ಸ್ ಟು ಪೆರಿಮೀಟರ್ ಆಫ್ ರೆಕ್ಟ್ಯಾಂಗಲ್, ದಟ್ ಈಸ್ 2 × ಲೆಂತ್ ಪ್ಲಸ್ ಬ್ರೆಡ್ತ್. ಲೆಂತ್ 17, ಬ್ರೆಡ್ತ್ 11. ಅದನ್ನು ಸಾಲ್ವ್ ಮಾಡಿದಾಗ ನಮಗೇನು ಬರುತ್ತೆ, 4 × A ಈಸ್ ಈಕ್ವಲ್ಸ್ ಟು 56 ಬರುತ್ತೆ. ಈಗ LHS RHS ಈಕ್ವಲ್ ಆಗಿದೆ. 4 × A ವ್ಯಾಲ್ಯೂ ಬೇಕು ನಮಗೆ. ಎನ ಈ ಕಡೆ ಇಟ್ಕೊಂಡು 4ನ ಆ ಕಡೆ ಕಳಿಸಿದ್ರೆ 56 / 4 ಆಗುತ್ತೆ. ಸೊ ಎ ವ್ಯಾಲ್ಯೂ ಬಂದುಬಿಟ್ಟು 14. ಅಂದರೆ ಒಂದು ನಮಗೆ ಎ ವ್ಯಾಲ್ಯೂ ಸಿಕ್ತು. ಈಗ ಸೈಡ್ ಆಫ್ ಎ ಸ್ಕ್ವೇರ್ ಸಿಕ್ತು.
ಸೊ ನೆಕ್ಸ್ಟು ಏರಿಯಾ ಆಫ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಸ್ಕ್ವೇರ್ ಅಂದರೆ ಎ ಇಂಟು ಎ. ಸೊ 14 into 14 is 196. Answer is option A, 196. Next, question 8. A fraction remains the same or equivalent if the same number is added to the numerator and the denominator. The same number is subtracted from the numerator and the denominator. The numerator and denominator are multiplied by the same number other than 0 and it is multiplied by its reciprocal. ಅಂದರೆ ಒಂದು ಫ್ರ್ಯಾಕ್ಷನ್ನು ಒಂದು ಪರ್ಟಿಕ್ಯುಲರ್ ಆಪರೇಷನ್ ಕೊಟ್ಟಿರೋಂಥ ಆಪ್ಷನ್ಸಲ್ಲಿರುವಂಥ ಆಪರೇಷನ್ ಮಾಡುತ್ತೆ ಆದಮೇಲೂ ಕೂಡ ಸೇಮ್ ಫ್ರ್ಯಾಕ್ಷನ್ ಆಗಿ ಯಾವಾಗ ಉಳ್ಕೊಳ್ಳುತ್ತೆ ಅಂತ ಕೇಳಿದ್ದಾರೆ. ಏನು ಆನ್ಸರ್ ಬಂದ್ಬಿಟ್ಟು ನೋಡಿ, ಒಂದು ಫ್ರ್ಯಾಕ್ಷನ್ಗೆ ಫಸ್ಟ್ ಆಪ್ಷನಲ್ಲಿ ಬಂದೇನಿದೆ, ಸೇಮ್ ನಂಬರ್ ಈಸ್ ಆ್ಯಡೆಡ್ ಟು ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್. ಅಂದರೆ ಒಂದು ನಂಬರ್ನ ನ್ಯೂಮರೇಟರ್ ಡಿನಾಮಿನೇಟರ್ ಎರಡಕ್ಕೂ ಆ್ಯಡ್ ಮಾಡಿದ್ರೂ ಕೂಡ ದಟ್ ವಿಲ್ ಬಿ ಎನ್ ರಿಸಲ್ಟಿಂಗ್ ಫ್ರ್ಯಾಕ್ಷನ್ ವಿಲ್ ಬಿ ಡಿಫ್ರೆಂಟ್ ಫ್ರ್ಯಾಕ್ಷನ್. ಅದು ಸೇಮ್ ಫ್ರ್ಯಾಕ್ಷನಾಗಿ ಉಳಿಯೋಲ್ಲ, ಯಾಕಂದರೆ ನಾವು ಏನು ಆ್ಯಡ್ ಮಾಡಿದ್ಮೇಲೆ ಅದು ಒರಿಜಿನಲ್ ಫ್ರ್ಯಾಕ್ಷನ್ಗೆ ರೆಡ್ಯೂಸ್ ಆಗಲ್ಲ. ಸೊ ವೆನ್ ವಿ ಆ್ಯಡ್ ಆರ್ ಸಬ್ಟ್ರ್ಯಾಕ್ಟ್ ಟು ಎ ಪರ್ಟಿಕ್ಯುಲರ್ ಲೈಕ್ ನ್ಯೂಮರೇಟರ್ಗೆ ಡಿನಾಮಿನೇಟರ್ಗೂ ಸೇಮ್ ನಂಬರ್ ಆಯಿತು ಅಥವಾ ಯಾವುದೋ ಒಂದು ಪರ್ಟಿಕ್ಯುಲರ್ ನಂಬರ್ನ ಆ್ಯಡ್ ಅಥವಾ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಇಟ್ ವಿಲ್ ಬಿ ನಾಟ್ ಕಮಿಂಗ್ ಬ್ಯಾಕ್ ಟು ಇಟ್ಸ್ ಒರಿಜಿನಲ್ ಫ್ರ್ಯಾಕ್ಷನ್ ಆಗಿ ಉಳಿಯೋದಿಲ್ಲ. ಸೊ ಆಪ್ಷನ್ 3 ಏನಿದೆ ನೋಡಿ, ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಆರ್ ಮಲ್ಟಿಪ್ಲೈಡ್ ಬೈ ದ ಸೇಮ್ ನಂಬರ್ ಅದರ್ ದ್ಯಾನ್ 0 ಅಂತ ಇದೆ. ಇವಾಗ ನೀವು ನ್ಯೂಮರೇಟರ್ಗೆ ಡಿನಾಮಿನೇಟರ್ಗೆ ಯಾವುದೇ ನಂಬರಿಂದ ಮಲ್ಟಿಪ್ಲೈ ಮಾಡಿದ್ರೂ ನಾವು ಅದನ್ನು ಏನೋ ಪ್ರೀವಿಯಸ್ ಫ್ರ್ಯಾಕ್ಷನ್ಗೆ ರೆಡ್ಯೂಸ್ ಮಾಡ್ಕೋಬೋದು ಬೈ ಡಿವಿಷನ್ ಮೆಥಡಿಂದ. ಸೊ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ. ಫೋರ್ತ್ ಆಪ್ಷನ್ ನೋಡೋದಾದರೆ ವೆನ್ ಎನ್ ಫ್ರ್ಯಾಕ್ಷನ್ ಇಸ್ ಮಲ್ಟಿಪ್ಲೈಡ್ ಬೈ ಇಟ್ಸ್ ರೆಸಿಪ್ರೋಕಲ್. ಅಂದರೆ ರೆಸಿಪ್ರೋಕಲ್ ಅಂದರೆ ಕೆಳಗಡೆ ಇರೋದು ಮೇಲೆ ಹೋಗುತ್ತೆ, ಮೇಲ್ಗಡೆ ಇರೋದು ಕೆಳಗಡೆ ಬರುತ್ತೆ. 1/2 ಇದ್ದರೆ ಅಥವಾ 2/5 ಇದ್ದೆ ಅಂದ್ಕೊಳ್ಳಿ, ಇದನ್ನು ರೆಸಿಪ್ರೋಕಲ್ ಅಂದರೆ 5/2. ಸೊ 5 2s 10, 5 2s 10. ಇದು ರಿಮೈನ್ 10/10 ಕ್ಯಾನ್ಸಲ್ ಆಗಿ 1 ಆಗುತ್ತೆ. ಸೊ ಇದು ಪ್ರೀವಿಯಸ್ ಫ್ರ್ಯಾಕ್ಷನ್ ಆಗಿ ಉಳ್ಕೊಳ್ಳೋಲ್ಲ. ಸೊ ಆನ್ಸರ್ ಏನು ಬಂದ್ಬಿಟ್ಟು ಆಪ್ಷನ್ ಸಿ. ನೆಕ್ಸ್ಟು ಕ್ವೆಶ್ಚನ್ ನಂಬರ್ 9. If you write all the numbers from 1 to 10, the number of times the digit 9 occurs is. ಅಂದರೆ ನಾವು 1ರಿಂದ 100ವರೆಗೂ ನಂಬರ್ಸ್ನ ಬರೆದ್ರೆ 9 ಎಷ್ಟು ಸಲ ಅಕ್ಕರ್ ಆಗುತ್ತೆ, ಇದು ನಾರ್ಮಲಾಗಿ ಕೌಂಟ್ ಮಾಡೋ ಅಂಥದ್ದು. ಸೊ 1ರಿಂದ 100 ತನಕ ಯಾವ ನಂಬರ್ ಬರೆದ್ರೆ ನೋಡಿ 9, 19, 29, 39 ಈ ಥರ 90, 91, 93 ಈ ಥರ ನಂಬರ್ ಬರೆದಾಗ ಕೌಂಟ್ ಮಾಡ್ಕೊಳ್ಳಿ 9 ಎಷ್ಟು ಸಲ ರಿಪೀಟ್ ಆಗಿದೆ. 20 ಆಪ್ಷನ್ ವಿ 20 ಬರುತ್ತೆ. ನೆಕ್ಸ್ಟು 10th ಕ್ವೆಶ್ಚನ್ನು. ಈಗ ನೋಡಿ ಏನು ಕೊಟ್ಟಿದ್ದಾರೆ, ಇಫ್ 439 ಡಿವೈಡೆಡ್ ಬೈ 3.66 ಇಸ್ ಈಕ್ವಲ್ಸ್ ಟು 1200, ದೆನ್ 439.2 ಡಿವೈಡೆಡ್ ಬೈ 36.6 ಇಸ್ ಈಕ್ವಲ್ಸ್ ಟು ಹೌ ಮಚ್. ಇಲ್ಲಿ ಅವರು ಪಾಯಿಂಟ್ ಶಿಫ್ಟಿಂಗ್ ಡೆಸಿಮಲ್ ರಿಲೇಟೆಡ್ ಕ್ವೆಶ್ಚನ್ನ ಕೊಟ್ಟಿದ್ದಾರೆ. ಸೊ ಇದನ್ನು ಸಾಲ್ವ್ ಮಾಡೋದು ನೋಡಿ, 4392 ಡಿವೈಡೆಡ್ ಬೈ 3.66 ಇಸ್ 1200 ಅಂತ ಕೊಟ್ಟಿದ್ದಾರೆ. ಸೊ ಅವ್ರು ಕೇಳಿರೋದೇನು 439.2 ಡಿವೈಡೆಡ್ ಬೈ 36.6, ಇದರ ವ್ಯಾಲ್ಯೂ ಏನಾಗುತ್ತೆ, ಇದನ್ನು ಪಾಯಿಂಟ್ ಶಿಫ್ಟ್ ಮಾಡೋಣ. ಅಂದರೆ 439.2 ಇರೋದನ್ನ ಪಾಯಿಂಟನ್ನ ರೈಟ್ ಸೈಡ್ಗೆ ಶಿಫ್ಟ್ ಮಾಡ್ತಿದ್ದೀವಿ. ಅಂದರೆ ಇಲ್ಲಿ 1 ಪ್ಲೇಸ್ ಶಿಫ್ಟ್ ಆಯಿತು ಪಾಯಿಂಟು, ಕೆಳಗಡೆ ಕೂಡ 1 ಪ್ಲೇಸ್ ಶಿಫ್ಟ್ ಆಗುತ್ತೆ. ಸೊ ನಮಗೆ ಕೊನೆಗೆ ಏನು ಸಿಗುತ್ತೆ, 4392 ಡಿವೈಡೆಡ್ ಬೈ 366 ಆಗುತ್ತೆ. ಸೊ ಆನ್ಸರ್ ಬಂದ್ಬಿಟ್ಟು ಏನು, ಅವೆರಡು ಡಿವಿಷನ್ ಮಾಡಿದಾಗ ಸಿಗುವಂಥದ್ದು ಆಪ್ಷನ್ ಎ, ದಟ್ ಈಸ್ 12. ಇಲ್ಲಿ ಏನಿಲ್ಲ, ಪಾಯಿಂಟ್ ಶಿಫ್ಟಿಂಗು. ನ್ಯೂಮರೇಟರ್ಲಿ ನೀನು 1 ಡೆಸಿಮಲ್ ಪಾಯಿಂಟ್ನ ಶಿಫ್ಟ್ ಮಾಡಿದ್ರೆ ಡಿನಾಮಿನೇಟರ್ ಕೂಡ 1 ಡೆಸಿಮಲ್ ಪಾಯಿಂಟ್ನ ಶಿಫ್ಟ್ ಮಾಡ್ತೀಯ. ಸೊ ಅಲ್ಲಿ ಏನು ಕೊಟ್ಟಿರೋ ಡೆಸಿಮಲ್ ವ್ಯಾಲ್ಯೂಸು ಬಿಕಮಿಂಗ್ ಅ ಹೋಲ್ ನಂಬರ್ ಆಗುತ್ತೆ. 4392 ಡಿವೈಡೆಡ್ ಬೈ 366 ಆಗುತ್ತೆ. ಸೊ ಆನ್ಸರ್ ವಿಲ್ ಬಿ 12. ನೆಕ್ಸ್ಟು 11th ಕ್ವೆಶ್ಚನ್. The product of the greatest 3-digit number and the least number of 3 digits which can be formed using digits 960. ಅಂದರೆ 960 ಡಿಜಿಟ್ಸ್ನ ಯೂಸ್ ಮಾಡಿಕೊಂಡು ಫಾರ್ಮ್ ಆಗುವಂತಹ ಗ್ರೇಟೆಸ್ಟ್ 3 ಡಿಜಿಟ್ ನಂಬರು, ಅದೇ ಥರ ಲೀಸ್ಟ್ 3 ಡಿಜಿಟ್ ನಂಬರು, ಇವೆರಡರ ಪ್ರಾಡಕ್ಟು ಕ್ಯಾನ್ ಬಿ ಫಾರ್ಮ್ಡ್. ಅಂದರೆ ಏನಿರುತ್ತೆ ಅವೆರಡರ ಪ್ರಾಡಕ್ಟು. ಇವಾಗ ನೋಡಿ, ಗ್ರೇಟೆಸ್ಟ್ 3 ಡಿಜಿಟ್ ನಂಬರ್ ಯೂಸಿಂಗ್ 960ನ ಬಳಸ್ಕೊಂಬಿಟ್ಟು ಗ್ರೇಟೆಸ್ಟ್ ನಂಬರ್ ಯಾವ್ದು ಫಾರ್ಮ್ ಆಗುತ್ತೆ, ದಟ್ ಇಸ್ 960. ಅದೇ ಥರ ಲೀಸ್ಟ್ 3 ಡಿಜಿಟ್ ನಂಬರ್ ಫಾರ್ಮ್ಡ್ ಬೈ 906 ಅಂದರೆ 609. ಸೊ ಇವೆರಡರ ಪ್ರಾಡಕ್ಟ್ ಏನು ಬರುತ್ತೆ, 584640, ದಟ್ ಈಸ್ ಆಪ್ಷನ್ ಸಿ. ನೆಕ್ಸ್ಟ್ 12th ಕ್ವೆಶ್ಚನ್. The number of packets of sweet weighing 2/3 kg each that can be made of 30 kg sweets is. ಅಂದರೆ
30 kg ಸ್ವೀಟ್ಸ್ ಬ್ಯಾಗಲ್ಲಿ 2/3 kg ಇರೋವಂಥ ಎಷ್ಟು ಪ್ಯಾಕೆಟ್ಸ್ಗಳನ್ನು ನಾವು ಮಾಡಬಹುದು. ಈಗ ಒಂದು ಸಕ್ಕರೆ ಪ್ಯಾಕೆಟ್ ಇದೆ 30 kgದು, ಅದನ್ನು ನಾವು 2/3 kg ಈಚ್ ಪ್ಯಾಕೆಟ್ಸ್ ಆಗಿ ಎಷ್ಟು ಪ್ಯಾಕೆಟ್ಸ್ಗಳನ್ನ ಮಾಡ್ಬೋದು ಅನ್ನೋದು ಕ್ವೆಶ್ಚನ್. ಸೊ ಇಲ್ಲೇನು ಮಾಡ್ಬೇಕು ನಾವು ಅಂದರೆ, ಇಲ್ಲಿ ನೋಡಿ, ನಂಬರ್ ಆಫ್ ಪ್ಯಾಕೆಟ್ಸ್ ಏನು 30 kg ಇದೆ, ಅದನ್ನು ಎಷ್ಟೆಷ್ಟು ಕೆ ಜಿಗಳಾಗಿ ಡಿವೈಡ್ ಮಾಡಬೇಕು ಅವೆರಡನ್ನ ಡಿವೈಡ್ ಮಾಡಬೇಕು. ಅಂದರೆ 30 kg ಪ್ಯಾಕೆಟ್ ಇದೆ, 2/3 ಆಗಿರುವಂತಹ ಪ್ಯಾಕೆಟ್ಸ್ಗಳು ಬೇಕು. ಇದು ಸಿಂಪಲ್ ಡಿವಿಷನ್ನು. 30 ಡಿವೈಡೆಡ್ ಬೈ 2/3 ಅಂದರೆ 30 kg ಪ್ಯಾಕೆಟ್ ಇದೆ, 2/3 ಆಗಿ ಎಷ್ಟು ಪ್ಯಾಕೆಟ್ಗಳನ್ನ ಮಾಡೋದು ಅಂದರೆ ನಾರ್ಮಲ್ ಡಿವಿಷನ್ ಮಾಡ್ತೀವಿ. ಇಲ್ಲಿ ಫ್ರ್ಯಾಕ್ಷನ್ ಇದೆ 2/3. ಸೊ ಇದನ್ನ ಏನಾಗುತ್ತೆ, 2/3 ನಾವು ಇದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 3/2 ಇದರ ರೆಸಿಪ್ರೋಕಲ್ ಬರುತ್ತೆ. 30/1 ಇಂಟು 3/2. ಸೊ 30 ಇಂಟು 3 ಹೋಲ್ ಡಿವೈಡೆಡ್ ಬೈ 2. ಸೊ ನಮಗೇನಾಗುತ್ತೆ 90 ಡಿವೈಡೆಡ್ ಬೈ 2 ಬರುತ್ತೆ. ಸೊ ಆನ್ಸರ್ ವಿಲ್ ಬಿ 45. ಅಂದರೆ ಒಂದು 30 kg ಸ್ವೀಟ್ಸ್ನ 2/3 kg ಈಚಾಗಿ 45 ಪ್ಯಾಕೆಟ್ಸ್ಗಳನ್ನ ನಾವು ಮಾಡ್ಬೋದು. ನೆಕ್ಸ್ಟು ಕ್ವೆಶ್ಚನ್ ನಂಬರ್ 13. Given the bar chart shows the number of matches played by cricket teams of different countries in a year. How many matches were played by Australia than ಪಾಕಿಸ್ತಾನ್? ಅಂದರೆ ಒಂದು ಬಾರ್ ಚಾರ್ಟ್ ಕೊಟ್ಟಿದ್ದಾರೆ. ಈ ಬಾರ್ ಚಾರ್ಟ್ನ ಅನಲೈಸ್ ಮಾಡಿಬಿಟ್ಟು ಕೇಳಿರೋವಂಥ ಕ್ವೆಶನ್ಸ್ಗೆ ಆನ್ಸರ್ ಮಾಡಬೇಕು. ಏನಿದೆ ಬಾರ್ ಚಾರ್ಟಲ್ಲಿ, ಡಿಫ್ರೆಂಟ್ ಕಂಟ್ರೀಸು ಎಷ್ಟು ಮ್ಯಾಚಸ್ ಆಫ್ ಕ್ರಿಕೆಟ್ಸ್ನ ಆಡಿದ್ದಾವೆ ಅಂತ ಅವರು ಡೇಟಾನ ಕೊಟ್ಟಿದ್ದಾರೆ. ಇದರ ಅನಲೈಸ್ ಮಾಡಿಬಿಟ್ಟು ಏನು ಕೇಳಿದ್ದಾರೆ ಕ್ವೆಶನ್ನು, ಆಸ್ಟ್ರೇಲಿಯಾ ಪಾಕಿಸ್ತಾನ್ಗಿಂತ ಎಷ್ಟು ಜಾಸ್ತಿ ಮ್ಯಾಚಸ್ಗಳನ್ನ ಆಡಿದ್ದಾರೆ. ಸೊ ಏನಿಲ್ಲ, ಮ್ಯಾಚಸ್ ಪ್ಲೇಡ್ ಬೈ ಪಾಕಿಸ್ತಾನ್ ವಿಲ್ ಬಿ ಈಕ್ವಲ್ಸ್ ಟು ಅನಲೈಸ್ ಮಾಡಿದ್ರೆ 24. ಅಂದರೆ ಬಾರ್ ಚಾರ್ಟ್ನ ಕ್ಲೀನಾಗಿ ಅನಲೈಸ್ ಮಾಡಬೇಕಾಗತ್ತೆ. ಆಸ್ಟ್ರೇಲಿಯಾಯಿಂದ ಆಡಿರೋದು 32, ಆಸ್ಟ್ರೇಲಿಯಾ ಪಾಕಿಸ್ತಾನ್ಗಿಂತ ಎಷ್ಟು ಜಾಸ್ತಿ ಮ್ಯಾಚ್ ಆಡಿದೆ ಸಬ್ಟ್ರಾಕ್ಷನ್ ಮಾಡಿ. ಸೊ it will be 32 minus 24, that will be 8. Answer will be 8. Next question ಬಂದ್ಬಿಟ್ಟು 14th question. If each side of a square is decreased to 1/3 of itself, then area of square will be decreased to. ಅಂದರೆ ಒಂದು ಸ್ಕ್ವೇರ್ ಇದೆ, ಅದರ ಸೈಡು ಏನೋ ಒಂದು ಮೆಷರ್ಮೆಂಟ್ ಇದೆ, ಅದನ್ನು ನೀವು ಎಲ್ಲ ಸೈಡ್ಸ್ಗಳನ್ನ 1/3ಗೆ ರಿಡ್ಯೂಸ್ ಮಾಡಿದ್ರೆ ಅದರ ಏರಿಯಾ ಎಷ್ಟು ರಿಡ್ಯೂಸ್ ಆಗುತ್ತೆ ಅಂತ ಕೇಳಿದ್ದಾರೆ. ಇದು ಆಪ್ಷನ್ಸು 1/7, 1/3, 1/8, 1/9. ಸೊ ನಮ್ಗೆ ಗೊತ್ತು ಏರಿಯಾ ಆಫ್ ಸ್ಕ್ವೇರ್ ವಿಲ್ ಬಿ ಎ ಸ್ಕ್ವೇರು. ಸೊ ಅಂದರೆ ಏರಿಯಾ ಡಿಪೆಂಡ್ ಆಗಿರೋದು ಸ್ಕ್ವೇರ್ ಆಫ್ ದ ಈಚ್ ಸೈಡ್ ಮೇಲೆ. ಸೊ ನಾವು ಈಚ್ ಸೈಡನ್ನು ಡಿಕ್ರೀಸ್ಡ್ ಬೈ 1/3 ಮಾಡಿದ್ರೆ ಅದರ ಏರಿಯಾ ಹೆಂಗೆ ಡಿಕ್ರೀಸ್ ಆಗುತ್ತೆ, ಇವಾಗ ಏರಿಯಾ ಈಸ್ ಈಕ್ವಲ್ಸ್ ಟು ಎ ಇಂಟು ಎ. ಸೊ ನಮಗೆ ಸೈಡ್ ಬಂದ್ಬಿಟ್ಟು ಎ, ನಾವು ಎನ 1/3 ಅಷ್ಟು ರಿಡ್ಯೂಸ್ ಮಾಡಿದ್ರೆ ನಮಗೆ ಏರಿಯಾ ಏನು ರಿಡ್ಯೂಸ್ ಆಗುತ್ತೆ, 1/3 ಇಂಟು 1/3. ಸೊ ಏನು, ಇವಾಗ ಸೈಡು 1/3 ರಿಡ್ಯೂಸ್ ಆಯಿತು ಅಂದ್ಕೊಳ್ಳಿ. ಸೊ ಏರಿಯಾ ಏನಾಗುತ್ತೆ, ಎ ಸ್ಕ್ವಯರು, ಅಂದರೆ ಆ ಸೈಡು ಎಷ್ಟು ರಿಡ್ಯೂಸ್ ಆಗಿದೆ ಅದರ ಸ್ಕ್ವೇರ್ ಅಷ್ಟು ಏರಿಯಾ ರಿಡ್ಯೂಸ್ ಆಗುತ್ತೆ. ಸೊ 1/3 ಇಂಟು 1/3 ವಿಲ್ ಗೆಟ್ 1/9. ಸೊ ಒಂದು ಸೈಡನ್ನು ಸ್ಕ್ವೇರಲ್ಲಿ ಒಂದು ಸೈಡನ್ನ 1/3 ಅಷ್ಟು ರಿಡ್ಯೂಸ್ ಮಾಡಿದ್ರೆ ಅದರ ಏರಿಯಾ 1/9 ಅಷ್ಟು ಡಿಕ್ರೀಸ್ ಆಗುತ್ತೆ. ಸೊ ಆನ್ಸರ್ ಈಸ್ ಡಿ, 1/9. ನೆಕ್ಸ್ಟ್ ಬಂದು ಕ್ವೆಶ್ಚನ್ ನಂಬರ್ 15. ಇನ್ ದ ಫಿಗರ್ ದ ಮೆಷರ್ಸ್ ಆಫ್ ಆ್ಯಂಗಲ್ AOB, ಆ್ಯಂಗಲ್ BOC, ಆ್ಯಂಗಲ್ COD ಆ್ಯಂಡ್ ಆ್ಯಂಗಲ್ DOD ಆರ್ ರೆಸ್ಪೆಕ್ಟಿವ್ಲಿ. ಅಂದರೆ ಈ ಫಿಗರಲ್ಲಿ ಆ್ಯಂಗಲ್ಗಳನ್ನ ಡಿಫ್ರೆಂಟ್ ಆ್ಯಂಗಲ್ಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇದರಲ್ಲಿ ನಾವು ನೋಡ್ಬೋದು AOB ಆ್ಯಂಗಲ್ ಎಕ್ಸು, BOC ಆ್ಯಂಗಲು 2x, COD ಆ್ಯಂಗಲು 4x, DOE ಆ್ಯಂಗಲು 6x ಮತ್ತು EAOE ಆ್ಯಂಗಲು 100 ಡಿಗ್ರಿ. ಅಂದರೆ ನಾವು ಈಗ ಆ್ಯಂಗಲ್ನ AOB, BOC, COD ಆ್ಯಂಡ್ DOE ಇವುಗಳ ಆ್ಯಂಗಲ್ಗಳನ್ನ ಕಂಡುಹಿಡಿಬೇಕು. ಸೊ ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ, 4 ಡಿಫ್ರೆಂಟ್ ಆ್ಯಂಗಲ್ಸ್ಗಳನ್ನ ಕೊಟ್ಟಿದ್ದಾರೆ. ಇದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಆ್ಯಂಗಲ್ಸು. ಸೊ ಏನು, ಸಮ್ ಆಫ್ ಆಲ್ ಆ್ಯಂಗಲ್ಸ್ ಇಸ್ ಈಕ್ವಲ್ಸ್ ಟು 360 ಡಿಗ್ರಿ. ಒಂದು ಜಾಮೆಟ್ರಿಕಲ್ ಫಿಗರಲ್ಲಿ ಅಥವಾ ನಾರ್ಮಲ್ ಆಗಿ ಸಮ್ ಆಫ್ ಆಲ್ ದ ಆ್ಯಂಗಲ್ಸ್ ಇಸ್ ಈಕ್ವಲ್ಸ್ ಟು 360 ಡಿಗ್ರಿ. ಒಂದು ಕಂಪ್ಲೀಟ್ ಸರ್ಕಲ್ ಆ್ಯಂಗಲು 360. ಸೊ ಅದನ್ನು ನಾವು ಕನ್ಸಿಡರ್ ಮಾಡ್ಕೊಳ್ಳೋಣ. ಮತ್ತು ಇಲ್ಲಿ ಕೊಟ್ಟಿರೋಂಥ ಆ್ಯಂಗಲ್ಗಳನ್ನೆಲ್ಲ ಆ್ಯಡ್ ಮಾಡೋಣ. x ಡಿಗ್ರಿ, 2x ಡಿಗ್ರಿ, 4x, 6x ಪ್ಲಸ್ 100 ಅವೆಲ್ಲ ಆ್ಯಡ್ ಮಾಡಿದ್ರೆ ನಮಗೆ ಏನು ಬರಬೇಕು, 360 ಬರಬೇಕು. ಸೊ ಇಲ್ಲೆಲ್ಲ x, 2x, 4x, 6x ಇದೆ. ಇವೆಲ್ಲದನ್ನ ಆ್ಯಡ್ ಮಾಡಿದ್ರೆ ನಮಗೇನು ಬರುತ್ತೆ,
130 ಎಕ್ಸ್ ಬರುತ್ತೆ, 13x ಬರುತ್ತೆ. ಸೊ ಆ ಕಡೆ 360 ಇದೆ. ಈ 100ನ ಆ ಕಡೆ ಕಳಿಸಿದ್ರೆ ಇಟ್ ವಿಲ್ ಬಿ -100. ಸೊ 13x ಇಸ್ ಈಕ್ವಲ್ಸ್ ಟು 260. ಸೊ ಎಕ್ಸ್ ವ್ಯಾಲ್ಯೂ ಏನು ಕಂಡುಹಿಡಿಬೇಕಿರುತ್ತೆ, ಅದನ್ನು x ಇಸ್ ಈಕ್ವಲ್ಸ್ ಟು 260 ಡಿವೈಡೆಡ್ ಬೈ 30. ಸೊ ಎಕ್ಸ್ ವ್ಯಾಲ್ಯೂ ವಿಲ್ ಬಿ 20. ಇಲ್ಲೇನಿಲ್ಲ, ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಆ್ಯಂಗಲ್ಸು. ಸಮ್ ಆಫ್ ಆಲ್ ದ ಆ್ಯಂಗಲ್ಸ್ ಇನ್ ಅನ್ ಜಾಮೆಟ್ರಿಕಲ್ ಫಿಗರ್ ಇಸ್ ಈಕ್ವಲ್ಸ್ ಟು 360. ಈ ಥರ ಇಟ್ಕೊಂಡು ಎಲ್ಲ ಆ್ಯಂಗಲ್ಸ್ನ ಆ್ಯಡ್ ಮಾಡಿದ್ರೆ ವಿಲ್ ಗೆಟ್ 13x + 100 = 360. ಸೊ LHS RHS ರೂಲ್ನ ಯೂಸ್ ಮಾಡಿಕೊಂಡು LHS ಅಲ್ಲಿರೋದು RHSಗೆ ಹೋದಾಗ ಅದರ ಸೈನ್ ಚೇಂಜ್ ಆಗುತ್ತೆ. ಸೊ 100 - 100 ಆಯ್ತು ಆ ಕಡೆ ಹೋಗಿ. ಸೊ 260 ಎಕ್ಸ್ ವ್ಯಾಲ್ಯೂ ಫೈಂಡ್ ಮಾಡಲಿಕ್ಕೋಸ್ಕರ 13ನ ಆ ಕಡೆ ಕಳಿಸಿದ್ರೆ ಇಟ್ ವಿಲ್ ಬಿ ಡಿವಿಷನ್. ಸೊ ಎಕ್ಸ್ ವ್ಯಾಲ್ಯೂ ಏನು ಬಂತು 20. ಸೊ x 20 ಆದರೆ 2x 4x 6xನ ಕಂಡಿಡಿದೆ. ಆನ್ಸರ್ ವಿಲ್ ಬಿ 20 ಡಿಗ್ರಿ, 40 ಡಿಗ್ರಿ, 80 ಡಿಗ್ರಿ ಆ್ಯಂಡ್ 120 ಡಿಗ್ರಿ. ಇದು ಸಿಂಪಲ್ ಆ್ಯಂಗಲ್ನ ಅಂಡರ್ಸ್ಟ್ಯಾಂಡಿಂಗ್ಸ್ ಅಷ್ಟೇ. ನೆಕ್ಸ್ಟು ಕ್ವೆಶ್ಚನ್ ನಂಬರ್ 16. The sum of the digits of a number is subtracted from the number. The resulting number is always divisible by. ಅಂದರೆ ಒಂದು ಡಿಜಿಟ್ ಇರುತ್ತೆ, ಅದರ ಸಮ್ಗಳನ್ನ ಆ್ಯಡ್ ಮಾಡಿಬಿಟ್ಟು ಆ ಸಮ್ಮನ್ನು ಆ ನಂಬರಿಂದ ಸಬ್ಟ್ರ್ಯಾಕ್ಟ್ ಮಾಡಿದಾಗ ನಮ್ಗೆ ಬರೋ ಅಂಥ ರಿಸಲ್ಟಿಂಗ್ ನಂಬರು ವಿಲ್ ಬಿ ಆಲ್ವೇಸ್ ಡಿವಿಸಿಬಲ್ ಬೈ. ಯಾವ ನಂಬರಿಂದ ಯಾವಾಗಲೂ ಆಲ್ವೇಸ್ ಆಗಿ ಡಿವಿಸಿಬಲ್ ಆಗಿರುತ್ತೆ. ಇದು ಆಪ್ಷನ್ A 2, ಆಪ್ಷನ್ B 7, ಆಪ್ಷನ್ C 5, ಆಪ್ಷನ್ D 9. ಏನಿಲ್ಲ, ಯಾವುದಾದ್ರು ಒಂದು ನಂಬರ್ನ ಎಕ್ಸಾಂಪಲ್ ತೊಗೊಂಡು ಆಪ್ಷನ್ಸ್ನ ಚೆಕ್ಔಟ್ ಮಾಡೋದಷ್ಟೇ. ಅಕಾರ್ಡಿಂಗ್ ಟು ದ ಡಿವಿಸಿಬಿಲಿಟಿ ರೂಲ್ ಪ್ರಕಾರ when a sum of digits is subtracted from a number, answer will be divisible by 9. ಇದು ಬೇಸಿಕ್, ಲೈಕ್ ನೀವು ಡಿವಿಸಿಬಿಲಿಟಿ ರೂಲ್ಸ್ನ ಓದಬೇಕಾದ್ರೆ ಇದು ಹೇಳಿರ್ತಾರೆ. ಯಾವಾಗ ಒಂದು ನಂಬರ್ನ ತೊಗೊಂಡು ಅದರ ಡಿಜಿಟ್ಸ್ಗಳನ್ನ ಸಮ್ನ ಆ್ಯಡ್ ಮಾಡಿ ಆ ನಂಬರಿಂದ ಮೈನಸ್ ಮಾಡಿದ್ರೆ ಬರೋ ಅಂಥ ಆನ್ಸರು ಆಲ್ವೇಸ್ ವಿಲ್ ಬಿ ಡಿವಿಸಿಬಲ್ ಬೈ 9. ಇದನ್ನು ಆಪ್ಷನ್ಸ್ನ ಚೆಕ್ಔಟ್ ಮಾಡ್ಕೊಂಡು ನೋಡಿ. ಎಕ್ಸಾಂಪಲ್ 1 2 3 ಯಾವುದೋ ಒಂದು ನಂಬರ್ ತೊಗೊಂಡೆ, ಅದರ ಡಿಜಿಟ್ಸ್ಗಳನ್ನ ಆ್ಯಡ್ ಮಾಡಿದ್ರೆ 6 ಬಂತು. ಅದನ್ನು ಗಿವನ್ ನಂಬರಿಂದ ಮೈನಸ್ ಮಾಡಿದ್ರೆ 117. ದಟ್ ಈಸ್ ಆಲ್ವೇಸ್ ಡಿವಿಸಿಬಲ್ ಬೈ 9. ಇದನ್ನು ನೀವು ಬೇರೆ ಆಪ್ಷನ್ಸ್ಗಳ ಜೊತೆಗೂ ಚೆಕ್ ಮಾಡ್ಬೋದು. ನೋಡಿ, 117 ಡಿವಿಸಿಬಿಲಿಟಿ 2ಇಂದ ಆಗಲ್ಲ, ಡೆಸಿಮಲ್ ಬಂತು. 7ಇಂದನೂ ಆಗಲ್ಲ, ಡೆಸಿಮಲ್ ಬಂತು. 5ಇಂದ ಕೂಡ ಆಗಲ್ಲ, ಡೆಸಿಮಲ್ ಬಂತು. ಸೊ ಆಪ್ಷನ್ ವಿಲ್ ಬಿ 9. ಇಲ್ಲೇನಿಲ್ಲ, ಬೇಸಿಕ್ಕು. ಇದು ರೂಲು, ಡೈರೆಕ್ಟ್ ರೂಲ್ನ ಕೇಳಿದ್ದಾರೆ. ಸೊ ಪ್ರೂಫ್ಗೋಸ್ಕರ ಯಾವ್ದಾದ್ರು ಒಂದು ನಂಬರ್ ತೊಗೊಳ್ಳಿ, ಅದರ ಡಿಜಿಟ್ಸ್ನ ಆ್ಯಡ್ ಮಾಡಿ ಅದನ್ನು ಸಬ್ಟ್ರ್ಯಾಕ್ಟ್ ಮಾಡಿ ಬರೋವಂಥ ನಂಬರು ಯಾವುದರಿಂದ ಡಿವಿಸಿಬಲ್ ಆಗುತ್ತೆ ಅನ್ನೋದನ್ನು ಚೆಕ್ ಮಾಡೋದಷ್ಟೆ. ನೆಕ್ಸ್ಟು ಕ್ವೆಶ್ಚನ್ ನಂಬರ್ 17. ಏನು, ಇಫ್ a by b is a fraction where a is equals to b minus 3 and a plus 10 by b minus a by b is equals to 10 by 7, then a by b is. ಅಂದರೆ a by b ಅನ್ನೋ ಒಂದು ಫ್ರ್ಯಾಕ್ಷನ್ ಅಂತ ಕೊಟ್ಟಿದ್ದಾರೆ. ಅದ್ರ ರಿಲೇಟೆಡ್ ಎಗೆ ಒಂದು ರಿಲೇಷನ್ನು ಮತ್ತು ಒಂದು ಫ್ರ್ಯಾಕ್ಷನ್ ರಿಲೇಷನ್ನ ಕೊಟ್ಟಿದ್ದಾರೆ. ಇವೆರಡನ್ನ ಯೂಸ್ ಮಾಡ್ಕೊಂಡು ನಾವೇನು ಮಾಡಬೇಕು, a by b ಫ್ರ್ಯಾಕ್ಷನ್ನ ವ್ಯಾಲ್ಯೂವನ್ನು ಕಂಡುಹಿಡಿಬೇಕು. ಸೊ ಏನಿದೆ, ಅವ್ರು ನಮಗೆ ಕೊಟ್ಟಿರೋಂಥ ಎ ರಿಲೇಷನ್ ಇದೆ, a is equals to b minus 3. ಇದನ್ನು ನಾವು ಒರಿಜಿನಲ್ ಇಕ್ವೇಷನ್ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಏನಾಗುತ್ತೆ, ಎ ಅಂದರೆ b minus 3 plus 10 by b minus b minus 3 by b ಈಸ್ ಈಕ್ವಲ್ಸ್ ಟು 10 by 7 ಆಗುತ್ತೆ ಈ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದಾಗ. ಸೊ ಏನಾಗುತ್ತೆ, ಇಲ್ಲಿ b minus 3 plus 10ನ ಸಾಲ್ವ್ ಮಾಡಿದ್ರೆ ನಮಗೆ b plus 7 ಬರುತ್ತೆ. ಯಾಕಂದರೆ b ಮೈನಸ್ ಮಾಡಬೇಕು. ದ answer will get the sign of the greater number. So b plus 7 by b minus b minus 3 by b. ಇದನ್ನು ಸಾಲ್ವ್ ಮಾಡಿದಾಗ ಏನಾಗುತ್ತೆ, ಡಿನಾಮಿನೇಟರ್ ಕಾಮನ್ ಇದೆ. ಸೊ ವಿಲ್ ಗೆಟ್ ಡಿನಾಮಿನೇಟರ್ ಇನ್ b minus 7 minus of b minus 3. ಏನಿದೆ, b minus 7 ಆಯಿತಾ. ಸೊ ಮೈನಸ್ನ ಈಚ್ ಬ್ರ್ಯಾಕೆಟ್ ಒಳಗಡೆ ಇರೋವಂಥ ನಂಬರ್ ಜೊತೆಗೆ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ವಿಲ್ ಗೆಟ್ ಮೈನಸ್ b ಮೈನಸ್ ಇಂಟು ಮೈನಸ್ ಪ್ಲಸ್ 3. ಸೊ b minus 7 minus b plus 3 by b. ಸೊ ಏನು ಇಲ್ಲಿ ಆನ್ಸರ್ ಏನು, ಲೈಕ್ ನಮ್ಗೆ ಬಂದಿರೋಂಥ ಫ್ರ್ಯಾಕ್ಷನ್ ಏನಿದೆ b plus 7 minus b plus 3. ಇಲ್ಲಿ ಇದನ್ನ ಸಾಲ್ವ್ ಮಾಡಿದ್ರೆ ವಿಲ್ ಗೆಟ್ ಪ್ಲಸ್ b minus b ಕ್ಯಾನ್ಸಲ್ ಔಟ್ ಆಗುತ್ತೆ. ಟು 7 plus 3 is equals to 10. ಸೊ ಡಿನಾಮಿನೇಟರ್ ಏನಿದೆ b. ಸೊ 10 by b is equals to 10 by 7. ಯಾಕಂದರೆ ಆ ಇಕ್ವೇಷನ್ನ ಫ್ರ್ಯಾಕ್ಷನ್ನ ರಿಲೇಷನ್ ಏನು ಕೊಟ್ಟಿದ್ರು ಅದರ ವ್ಯಾಲ್ಯೂ 10 by 7 ಅಂತ ಕೊಟ್ಟಿದ್ದಾರೆ. ಸೊ ಇಟ್ ವಿಲ್ ಬಿ ಈಕ್ವಲ್ ಟು 10 by 7. 10 ನ್ಯೂಮರೇಟರ್ ಕ್ಯಾನ್ಸಲ್ ಆದರೆ 1 by b. ಸೊ b ವ್ಯಾಲ್ಯೂ ಏನು 7 ಆಗುತ್ತೆ. ಸೊ b ವ್ಯಾಲ್ಯೂ 7 ಆದರೆ a ವ್ಯಾಲ್ಯೂ ವಿಲ್ ಬಿ 4. ಯಾಕಂದರೆ b ವ್ಯಾಲ್ಯೂನ ಕೊಟ್ಟಿರೋಂಥ ರಿಲೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ವಿಲ್ ಗೆಟ್ a is equals to 4.
ಸೊ A4 P ಮತ್ತು 7 ಆದರೆ ಆನ್ಸರ್ ವಿಲ್ ಬಿ A/B 4/7. ನೆಕ್ಸ್ಟು 18th ಕ್ವೆಶನ್. ದ ಕನ್ವರ್ಷನ್ ಆಫ್ 31 7/16 ಇಂಟು ಡೆಸಿಮಲ್ ಈಸ್, ಅಂದರೆ ಫ್ರ್ಯಾಕ್ಷನ್ ಟು ಡೆಸಿಮಲ್ ಡೈರೆಕ್ಟ್ ಕನ್ವರ್ಷನ್ ಇದೆ, ಬಟ್ ಅವರಲ್ಲಿ ಟ್ರಿಕ್ ಯೂಸ್ ಮಾಡಲಿಕ್ಕೋಸ್ಕರ ಮಿಕ್ಸ್ಡ್ ಫ್ರ್ಯಾಕ್ಷನ್ ಕೊಟ್ಟಿದ್ದಾರೆ. ಕನ್ವರ್ಟ್ ದಟ್ ಇಂಟು ಇಂಪ್ರಾಪರ್ ಫ್ರ್ಯಾಕ್ಷನ್. 31 7/16 ಅದನ್ನು ಇಂಪ್ರಾಪರ್ ಫ್ರ್ಯಾಕ್ಷನ್ ಕನ್ವರ್ಟ್ ಮಾಡಿದ್ರೆ ವಿಲ್ ಗೆಟ್ 31 into 16 plus 7, that is 503/16. ಇದನ್ನು ಡೈರೆಕ್ಟ್ ಡಿವಿಷನ್ ಮಾಡಿದ್ರೆ ವಿಲ್ ಗೆಟ್ 31.4375. ಆನ್ಸರ್ ವಿಲ್ ಬಿ ಆಪ್ಷನ್ ಸಿ. ನೆಕ್ಸ್ಟ್ 19th ಕ್ವೆಶನ್. ಇದು ಏರಿಯಾ ಪೆರಿಮೀಟರ್ಸ್ ಮೇಲೆ ಕೊಟ್ಟಿದ್ದಾರೆ. ಏನಿದೆ, ದ ಏರಿಯಾ ಆಫ್ ರೆಕ್ಟ್ಯಾಂಗ್ಯುಲರ್ ಪ್ಲಾಟ್ ಇಸ್ 616 ಸ್ಕ್ವೇರ್ ಮೀಟರ್ಸ್ ಆ್ಯಂಡ್ ಇಟ್ಸ್ ಬ್ರೆಡ್ತ್ ಇಸ್ 22 ಮೀಟರ್. ಸೊ ಒಂದು ರೆಕ್ಟ್ಯಾಂಗ್ಯುಲರ್ ಪ್ಲಾಟ್ ಇದೆ, ಅದರ ಏರಿಯಾ 616 ಸ್ಕ್ವೇರ್ ಮೀಟರ್ ಇದೆ, ಮತ್ತು ಅದರ ಒಂದು ಸೈಡ್ ಬ್ರೆಡ್ತು 22 ಮೀಟರ್ ಇದೆ. ಅದನ್ನು ಫೆನ್ಸಿಂಗ್ ಮಾಡಲಿಕ್ಕೆ, ಅಂದರೆ ಅದರ ಸುತ್ತ ಬೇಲಿ ಹಾಕಲಿಕ್ಕೆ ನಮಗೆ 1 ಮೀಟರ್ಗೆ 7.50 ಥರ ಎಷ್ಟು ರೂಪಾಯಿ ಖರ್ಚಾಗುತ್ತೆ ಅಂತ ಕೇಳಿದ್ದಾರೆ. ಏನು, ಏರಿಯಾ ಆಫ್ ರೆಕ್ಟ್ಯಾಂಗಲ್ ಫಾರ್ಮುಲಾ ಗೊತ್ತು, ಏನು, ಲೆಂತ್ ಇಂಟು ಬ್ರೆಡ್ತು. ಏರಿಯಾ ಆಫ್ ರೆಕ್ಟ್ಯಾಂಗಲ್ನ ಕೊಟ್ಟಿದ್ದಾರೆ 616, ಲೆಂತು ಗೊತ್ತಿಲ್ಲ, ಬ್ರೆಡ್ತು 22. ಇದನ್ನು ಸಾಲ್ವ್ ಮಾಡಿದ್ರೆ ನಮಗೆ ಲೆಂತ್ ಸಿಗುತ್ತೆ. ಏನು, ಲೆಂತ್ ಇಸ್ ಈಕ್ವಲ್ಸ್ ಟು 616, ಈ ಕಡೆ ಇರೋದನ್ನು ಆ ಕಡೆ ಕಳಿಸಿದ್ರೆ ಮಲ್ಟಿಪ್ಲಿಕೇಶನಿಂದ ಡಿವಿಷನ್ ಆಗುತ್ತೆ. 616 divided by 22 ವಿಲ್ ಗೆಟ್ ದ ಲೆಂತ್ ಇಸ್ ಈಕ್ವಲ್ಸ್ ಟು 28. ಸೊ ಈ ರೆಕ್ಟ್ಯಾಂಗ್ಯುಲರ್ ಪ್ಲಾಟ್ ನೋಡಿ, ಲೆಂತ್ 28, ಬ್ರೆಡ್ತು 22. ಸೊ ಇದನ್ನು ನಾವು ಸುತ್ತ ಫೆನ್ಸ್ ಮಾಡಬೇಕು ಅಂದರೆ ಅಥವಾ ಬೇಲಿ ಹಾಕಬೇಕು ಅಂದರೆ ನಮಗೆ ಇನ್ನು ಟೋಟಲ್ ಲೆಂತ್ ಏನಾಗುತ್ತೆ, 22 ಮೀಟರ್ 22 ಮೀಟರ್ 28 ಮೀಟರ್ 28 ಮೀಟರ್. ಇದನ್ನು ಆ್ಯಡ್ ಮಾಡಿದ್ರೆ ವಿಲ್ ಗೆಟ್ 100 ಮೀಟರ್ಸ್. 1 ಮೀಟರ್ಗೆ 7.50 ಅಷ್ಟು ದುಡ್ಡಲ್ಲಿ ಫೆನ್ಸ್ ಮಾಡೋದಾದರೆ 100 ಮೀಟರ್ಸ್ಗೆ ಎಷ್ಟಾಗುತ್ತೆ, 750 rupees ಖರ್ಚಾಗುತ್ತೆ. ಸೊ ಆನ್ಸರ್ ವಿಲ್ ಬಿ 750. ಈ ಕ್ವೆಶ್ನಲ್ಲಿ ಬೇಸಿಕ್ಸ್ ಏನಿಲ್ಲ, ಏರಿಯಾ ಕೊಟ್ಟಿದ್ದಾರೆ, ಬ್ರೆಡ್ತ್ ಕೊಟ್ಟಿದ್ದಾರೆ, ಯೂಸ್ ಮಾಡಿಕೊಂಡು ನಮಗೆ ಏರಿಯಾ ರೆಕ್ಟ್ಯಾಂಗಲ್ ಫಾರ್ಮಲ್ ಆಗುತ್ತೋ ಅದರಿಂದ ಲೆಂತ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೋತೀವಿ. ನಾವು ಈಗ ರೆಕ್ಟ್ಯಾಂಗ್ಯುಲರ್ ಪ್ಲಾಟ್ಗೆ ಫೆನ್ಸ್ ಮಾಡೋದ್ರಿಂದ ಈಚ್ ಲೆಂತ್ ಗೊತ್ತಾಯಿತು ಮತ್ತು ಬ್ರೆಡ್ತ್ ಗೊತ್ತಾಯಿತು. ಸೊ ಒಂದು ರೆಕ್ಟ್ಯಾಂಗ್ಯುಲರ್ ಪ್ಲಾಟಲ್ಲಿ 2 times ಬ್ರೆಡ್ತ್ ಬರುತ್ತೆ, 2 times ಲೆಂತ್ ಬರುತ್ತೆ. ಸೊ ಟೋಟಲ್ ಮೀಟರ್ಸ್ ನಮಗೆ ಎಷ್ಟು ಫೆನ್ಸ್ ಬೇಕು, 100 ಮೀಟರ್ಸ್ ಬೇಕು. ಅದರ ಪರ್ ಮೀಟರ್ಗೆ 7.50 ಆದರೆ 750, 100 ಮೀಟರ್ಸ್ಗೆ 750 rupees ಆಗುತ್ತೆ. ಇದು 19th ಕ್ವೆಶ್ಚನ್. ಕೊನೆಯ ಕ್ವೆಶ್ಚನ್ ಬಂದುಬಿಟ್ಟು 20th. A profit earned in selling an article of rupees 2540 is equals to the loss incurred in selling at rupees 1850. The cost price of an article. ಒಬ್ಬ ಯಾರೋ ಮಾರೋನು, ಶಾಪ್ಕೀಪರು, ಒಂದು ಆರ್ಟಿಕಲ್ನ 2540 rupeesಗೆ ಸೆಲ್ ಮಾಡಿದ್ರೆ ಅವನಿಗೆ ಪ್ರಾಫಿಟ್ ಆಗುತ್ತೆ. ದಟ್ ವಿಲ್ ಬಿ ಈಕ್ವಲ್ಸ್ ಟು ಲಾಸ್, ಅಂದರೆ ಅವನು 1850ಗೆ ಸೆಲ್ ಮಾಡಿದಾಗ ಅವನಿಗೆ ಲಾಸ್ ಆಗುತ್ತೆ. ಸೊ ಈ ರಿಲೇಷನ್ ಹಿಡ್ಕೊಂಡು ಅದರ ಕಾಸ್ಟ್ ಪ್ರೈಸ್ನ ಕಂಡುಹಿಡಿಬೇಕು. ಏನು ನಮ್ಗೆ ಗೊತ್ತು, ಪ್ರಾಫಿಟ್ ಫಾರ್ಮುಲಾ ಗೊತ್ತು, ದಟ್ ಇಸ್ ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್. ಮತ್ತು ಲಾಸ್ ಫಾರ್ಮುಲಾ ಗೊತ್ತು, ದಟ್ ಈಸ್ ಕಾಸ್ಟ್ ಪ್ರೈಸ್ ಮೈನಸ್ ಸೆಲ್ಲಿಂಗ್ ಪ್ರೈಸ್. ಅಲ್ಲೇನು ಕೊಟ್ಟಿದ್ದಾರೆ ಕ್ವೆಶ್ಚನಲ್ಲಿ, ಪ್ರಾಫಿಟ್ ಇಸ್ ಈಕ್ವಲ್ಸ್ ಟು ಲಾಸ್ ಅಂತ ಕೊಟ್ಟಿದ್ದಾರೆ. ಪ್ರಾಫಿಟ್ ಇಸ್ ಈಕ್ವಲ್ಸ್ ಟು ಲಾಸ್ ಅಂತ ಕೊಟ್ಟಿದ್ದಾರೆ. ಸೊ ಪ್ರಾಫಿಟ್ ಫಾರ್ಮುಲಾ ಲಾಸ್ ಫಾರ್ಮುಲಾನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸೆಲ್ಲಿಂಗ್ ಪ್ರೈಸ್ ಲೈಕ್ ಪ್ರಾಫಿಟ್ ಆದಾಗ ಸೆಲ್ಲಿಂಗ್ ಪ್ರೈಸ್ ಏನಿತ್ತು 2540, ಅಲ್ಲಿ ಹಾಕಿದ್ರೆ 2540 ಮೈನಸ್ ಕಾಸ್ಟ್ ಪ್ರೈಸ್ ಹಂಗೆ ಇರುತ್ತೆ. ಮತ್ತು ಲಾಸ್ ಆದಾಗ ಸೆಲ್ಲಿಂಗ್ ಪ್ರೈಸ್ ಏನಿತ್ತು ಅದನ್ನು ಆ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಒಂದು ರಿಲೇಷನ್ ಸಿಕ್ತು. ಈಗ ನಾವು LHS RHS ಅಲ್ಲಿ ಎಕ್ಸ್ಚೇಂಜ್ ಮಾಡೋಣ. ಅಂದರೆ 2540 ಈ ಕಡೆ 1850 ಆ ಕಡೆ ಕಳಿಸಿದ್ರೆ ಪ್ಲಸ್ ಆಗುತ್ತೆ, ಆ ಕಡೆ ಕಾಸ್ಟ್ ಪ್ರೈಸ್ ಇರೋ ಅಂಥದ್ದನ್ನ ಈ ಕಡೆ ಕಳಿಸಿದ್ರೆ ಪ್ಲಸ್ ಆಗುತ್ತೆ. ಸೊ ವಿಲ್ ಗೆಟ್ 2 into ಕಾಸ್ಟ್ ಪ್ರೈಸ್ ಇಸ್ ಈಕ್ವಲ್ಸ್ ಟು 4390. ಈಗೇನು ಕಾಸ್ಟ್ ಪ್ರೈಸ್ ವ್ಯಾಲ್ಯೂ ಬೇಕು. ಸೊ 2ನ ಈ ಕಡೆ ಕಳಿಸಿದ್ರೆ 4390 divided by 2 ಆಗುತ್ತೆ. ಸೊ ಕಾಸ್ಟ್ ಪ್ರೈಸ್ ಆಫ್ ದ ಆರ್ಟಿಕಲ್ ವಿಲ್ ಬಿ 2194. ಆನ್ಸರ್ ವಿಲ್ ಬಿ ಬಿ, ದಟ್ ಇಸ್ 2195. ಇಲ್ಲೇನು ನಮಗೆ LHS RHSನ ಯೂಸ್ ಮಾಡಿಕೊಂಡು ಸೊಲ್ಯೂಷನ್ನ ಕಂಡು ಹಿಡ್ಕೊಳ್ಳೋದು ಗೊತ್ತಿರಬೇಕಷ್ಟೆ. ಸೊ ಇದು 2024ನ ನವೋದಯ ಎಕ್ಸಾಮ್ನ ಕ್ವೆಶನ್ ಪೇಪರ್ಸ್ನ ಮ್ಯಾಥಮೆಟಿಕ್ಸ್ ಅರ್ಥಮೆಟಿಕ್ ಪಾರ್ಟ್ ಏನಿದೆ ಅದರ ಕಂಪ್ಲೀಟ್ ಡೀಟೇಲ್ಡ್ ಸೊಲ್ಯೂಷನ್ನು. ಇದೇ ಥರ ನೆಕ್ಸ್ಟ್ 2023 ಡೀಟೇಲ್ಡ್ ಸೊಲ್ಯೂಷನ್ನು, ಅದೇ ಥರ ಪರ್ಟಿಕ್ಯುಲರ್ ಲೈಕ್ ಇವಾಗ ಅರ್ಥಮೆಟಿಕಲಿ ತುಂಬ ಪಾರ್ಟ್ಸ್ ಬರುತ್ತೆ, ಫ್ರ್ಯಾಕ್ಷನ್ಸ್ ಆಗಿರಲಿ, ಡೆಸಿಮಲ್ಸು, ಈ ಥರ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಟಾಪಿಕ್ನ ತೊಗೊಂಡು ಅದ್ರ ರಿಲೇಟೆಡು ಯಾವ್ಯಾವ ಇಯರ್ಸಲ್ಲಿ ಯಾವ್ಯಾವ ಥರ ಕ್ವೆಶನ್ಸ್ ಬಂದಿದೆ ಅನ್ನೋದನ್ನು ಡೀಟೇಲ್ಸ್ ವೀಡಿಯೋನ ನಾವು ನೆಕ್ಸ್ಟ್ ನೋಡ್ತಾ ಹೋಗೋಣ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.